ಸಮಯ ಆರಂಭಗೊಳ್ತಾ ಇದೆ, ಗಮನಿಸಿ. ಡೆರು ಮತ್ತು ಗೌರೀಶ್ ಆಚಾರ್ಯ ಪ್ರಮುಖ ಆಟಗಾರರು ಆರಂಭಿಕ ಹಂತದಲ್ಲಿ ಅಂಗಡ ಒಳ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇಜಾನ್ ಸ್ಪೋರ್ಟ್ಸ್ ಕ್ಲಬ್ ಉಡುಪಿಯ ಪರವಾಗಿ 7 ಓವರ್ಗಳ ಪಂದ್ಯ 32+3 ಮಿನಿಟ್ಸ್ ಮಾತ್ರ ಇರುತ್ತೆ. ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಇವಾಗ ಆರಂಭವನ್ನು ಕಾಣ್ತಾ ಇದೆ ಚೌಳಿಕೆರೆ ಬಾರ್ಕೂರಿನ ಮೈದಾನದಲ್ಲಿ. 7 ಓವರ್ಸ್. ಸರಿ, ಟೈಮರ್ ಇಸ್ ಆನ್. ಪಂದ್ಯಾಟ ಆರಂಭಗೊಳ್ತಾ ಇದೆ. ಸಚಿನ್ ಮಹಾದೇವ ಮೊದಲ ಚೆಂಡಿಗಾಗಿ. ಗೌರೀಶ್ ಮೊದಲ ಚೆಂಡು ಬಹಳ ಸಮರ್ಥ ಹೊಡುತ್ತಾ ಇದ್ದಾರೆ. ಡಿಫೆನ್ಸ್ ಭಾಗದಲ್ಲಿ ಐಶ್ವರ್ಯ ಸೇರ್ಪಡೆ. 2ನೇ ಓಟ, 3ನೇ ಓಟವನ್ನು ಕೂಡ ಪೂರೈಕೆ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಕೊನೆ ಹಂತದಲ್ಲಿ ಗೌರೀಶ್ ಆಚಾರ್ಯ ಆಟ ಆರಂಭವನ್ನು ಕಂಡುಕೊಳ್ತಾ ಇದೆ. 2 ಓಟಗಳು. ಇಜಾನ್ ಇನ್ನಿಂಗ್ಸ್ ಕೂಡ ಆರಂಭವನ್ನು ಕಾಣ್ತಾ ಇದೆ. 2 ಓಟಗಳು. ಕುಂದಾಪುರ ಚಾಲೆಂಜ್ ಮತ್ತು ಬೆಂಗಳೂರು ಜೈ ಕರ್ನಾಟಕ ಸಮ್ಮಿಶ್ರಣದ ಒಂದು ತಂಡ ಕೂಡ ಆರ್ಯ ಚಾಲೆಂಜರ್ಸ್ ಬಾರ್ಕೂರು. ಮತ್ತೆ ಸಚಿನ್ ಬಾರಿ ಗೌರಿಗೆ ಸಂದ ಚೆಂಡು ಬಹಳ ಸುತ್ತ ಮರ್ತೊಂದು ಎಸೆತ. ಓಟ್ಗಳು ಬರ್ತಾ ಇಲ್ಲ. ಸೋಲ್ಮಾಡಿಗೆ ಒಳ ತಿರುವನ್ನು ಪಡ್ಕೊಳ್ತಾ ಇದೆ ಈ ಒಂದು ಎಸೆತ. ಇನ್ ಸ್ವಿಂಗಿಂಗ್ ಡೆಲಿವರಿಯು ಕೂಡ. ಮತ್ತೆ ಸಚಿನ್ 3ನೇ ಬಾರಿ ಗೌರೀಶ್ ಆಚಾರ್ಯ ಸಂದ ಚೆಂಡು ಡೀಪ್ ಆಕ್ಷನ್ ಕವರ್ಸ್ ಅಲ್ಲಿ ಚೆಂಡು ಸೀಮರಿಕೆಯನ್ನು ಕ್ರಮಿಸ್ತಾ ಇದೆ. ಮತ್ತೆ ಬೌಂಡ್ರಿ. ಮೊದಲ ಓವರ್ 3ನೇ ಚೆಂಡಿಗೆ ಬಹಳ ಸುತ್ತ ಮರಿತ ರಿವರ್ಸ್ ಶಾಟ್ ಬೌಂಡರಿಯನ್ನು ಕೂಡ ಗೌರೀಶ್ ಆಚಾರ್ಯ ಡೀಪ್ ಆಕ್ಷನ್ ಕವರ್ಸ್ ಅಲ್ಲಿ ದಾಖಲಿಸಿದ್ರು. ಇಜಾನ್ ಖಾತೆ ಈ ಹಂತದಲ್ಲಿ 6 ಓಟವನ್ನು ತಲುಪ್ತಾ ಇದೆ ಫಾರ್ ನೋ ಲಾಸ್. ಮತ್ತೆ ಸಚಿನ್ ಮಹಾದೇವ ಈ ಬಾರಿ 4ನೇ ಬಾರಿಗೆ ಹೆಸರೊಂದ ಚೆಂಡು ಬಹಳ ಸುತ್ತವಾದ ಕ್ಷೇತ್ರ ರಕ್ಷಣೆ ಮಿಡಲ್ ಭಾಗದಲ್ಲಿ ಚಾಲೆಂಜ್ ಗಣೇಶ ಮಾಡಿದ್ರು. ಓಟಗಳಿಗೆ ಅವಕಾಶಗಳು ಮಾಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ. BMK ಫಸ್ಟ್ ಕ್ವಾರ್ಟರ್ ಫೈನಲ್ ಸಾಗ್ತಾ ಇದೆ. ಮತ್ತೆ ಸಚಿನ್ ಬಾರಿ 5ನೇ ಬಾರಿಗೆ ಗೌರೀಶಗೆ ಸಂದ ಚೆಂಡು ತೀರಾ ಒಂದು ಸ್ಲೋವರ್ ಆಗಿ ಸ್ವಲ್ಪ ಮಟ್ಟಿಗೆ ಒಳ ತಿರುವನ್ನು ಪಡ್ಕೊಂಡಿತ್ತು ಎಸೆತ. ಮತ್ತೆ ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ. 3 ದಿನಗಳ ಕಾಲದ ಕ್ರಿಕೆಟ್ ಫೆಸ್ಟಿವಲ್ ಅಂತಿಮ ದಿನದ ಮೊದಲ ಪಂದ್ಯ ಫಸ್ಟ್ ಕ್ವಾರ್ಟರ್ ಫೈನಲ್. ಈ ತನ್ಮದೆ ಬ್ಯಾಕ್ಔಟ್ ಪಾಯಿಂಟ್ ಭಾಗದಲ್ಲಿ ಬಹಳಷ್ಟು ತಮ್ಮದ ಕ್ಷೇತ್ರ ರಕ್ಷಣೆ ಮಾರ್ಕ್ ಮುಖೇನವಾಗಿ ಓವರ್ ಕೂಡ ಮುಗಿತಾ ಇದೆ. ಈ ಹಂತದಲ್ಲಿ ತಳ ಮೊತ್ತ 6 ಓಟವನ್ನು ಪೇರಿಸ್ತಾ ಇದೆ ಮೊದಲ ಓವರ್ನಲ್ಲಿ ಇಜಾನ್ ಸ್ಪೋರ್ಟ್ಸ್ ಕ್ಲಬ್ ಉಡುಪಿಯ ತಂಡ. ಎರಡನೇ ಓವರ್ಗಾಗಿ ಬಹಳ ಸಮಾಲೋಚನೆಗಳನ್ನು ಮಾಡ್ತಾ ಇರುವಂತಹ ಆರ್ಯ ಚಾಲೆಂಜರ್ಸ್ ಈ ಬಾರಿ ಮತ್ತೊಂದು ಹೊಸ ಹೆಸರನ್ನು ಪರಿಚಯವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಟೂರ್ನಮೆಂಟ್ ಜಯಿಸುವ ತಂಡ 2,02,24 ರೂಪಾಯಿಗಳ ಅಂಗಡ ಒಳಭಾಗದಲ್ಲಿ ಮತ್ತೆ ಹೊಸ ಹೆಸರನ್ನ ಪರಿಚಯವನ್ನು ಕಾಣ್ತಾ ಇದೆ. ಮಾರ್ಕ್ ಮಹೇಶ ಎಸ್ಗಾರಿಕೆ ಭಾಗದಲ್ಲಿ 2ನೇ ಓವರ್ ಮೊದಲ ಚೆಂಡಿಗಾಗಿ ಫಸ್ಟ್ ಕ್ವಾರ್ಟರ್ ಫೈನಲ್ ಸಾಗ್ತಾ ಇದೆ. ಈ ತನ್ಮದ ಬಹಳ ಸಮರ್ಥ ಹೊಡೆತ ಡೆರು ಮುಖ್ಯವಾಗಿ ಲಾಂಗ್ ಅನ್ನ ಸಿಮರಿಕೆ ಹಂಚಿನಂತ ಸಾಗ್ತಾ ಇದೆ. 1 ಓಟ. 2ನೇ ಓಟವನ್ನು ಪೂರೈಕೆ ಮಾಡಿದಂತ ಡೆರು DK ಕಪ್ನ ಸರಣಿ ಶ್ರೇಷ್ಠ ಆಟಗಾರರ ಕೂಡ. ತಂಡದ ಮೊತ್ತ
8 ಓಟಗಳು ದಾಖಲಾಗ್ತಾ ಇದೆ. ಬಹಳ ಸುತ್ತಮುತ್ತ ಸಂಯೋಜನೆಯನ್ನು ಮಾಡ್ತಾ ಇದೆ ವೀರಮಾರುತಿ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಬಾರ್ಕೂರು. BMK ಟ್ರೋಫಿಗಾಗಿ ಮತ್ತೆ ಚೆಂಡು ತಿರುವನ್ನು ಪಡ್ಕೊಳ್ತಾ ಇದೆ. ಈ ಹಂತದಲ್ಲಿ ತಂಡದ ಮೊತ್ತ 8 ಓಟಗಳು ದಾಖಲಾಗ್ತಾ ಇದೆ. ಈ ತನ್ಮದ ಅಂಗಳ ಭಾಗದಲ್ಲಿ ಬಹಳ ಸಮರ್ಥ ಹೊಡೆತ ಮಿಡಿಗಳು ವಿಭಾಗದಲ್ಲಿ ಡರು ಬಹಳಷ್ಟು ಸಮರ್ಥ ಹೊಡೆತವನ್ನು ದಾಖಲಿಸಿದ್ರು. ಮಾರ್ಕೆಸ್ ಅಂತ ಒಂದು ಚೆಂಡು ಬಹಳಷ್ಟು ಸಮರ್ಥ ಕ್ಷೇತ್ರ ರಕ್ಷಣೆ ಇಲ್ಲಿ ಸಾಗ್ತಾ ಇದೆಯೂ ಕೂಡ. ತಂಡದ ಮೊತ್ತ 9 9 ಫಾರ್ ವಿದೌಟ್ ಲಾಸ್. 9 ಗಂಟೆ ಒಳಗೆ ಇವತ್ತು ಎಲ್ಲ ಕಾರ್ಯಕ್ರಮವನ್ನು ಮುಗಿಸುವ ಇರಾದೆ ಇದೆ. ಆಡುವ ತಂಡಗಳು ಸಹಕರಿಸಬೇಕು ಅನ್ನೋದಾ ಕೇಳ್ತಾ ಇದ್ದೇವೆ ಸಂಘಟಕರ ಪರವಾಗಿ. ಮತ್ತೆ ಮಾರ್ಕೆಸ್ ಅಂತ ಒಂದು ಚೆಂಡು ಸ್ವಲ್ಪ ಮಟ್ಟಿಗೆ ಔಟ್ ಸ್ವಿಂಗ್ ಡೆಲಿವರಿ ಹೊರ ತಿರುವನ್ನು ಪಡ್ಕೊಂಡ ಚೆಂಡು. ತಂಡದ ಮೊತ್ತ 9 ಓಟಗಳು. ಎಜಾನ್ ಸ್ಪೋರ್ಟ್ಸ್ ಕ್ಲಬ್ ಉಡುಪಿಯ ಹೊಸ ತಂಡ ಸರ್ಫರಾಜ್ ಬಾಯ್ ಮಾಲೀಕತ್ವದ ಈ ಒಂದು ತಂಡ ಬಾರ್ಕೂರಲ್ಲಿ ಆಡ್ತಾ ಇದೆ. ತನ್ಮೂಲಕವಾಗಿ ಗೌರೀಶ್ ತಮಾಷೆ ಮಿಡಪ್ ಭಾಗದಲ್ಲಿ ಬಾರಿ ಕ್ಯಾಚ್ ಆಗ ಅವಕಾಶ ಇದೆ. ಚಾಲೆಂಜ್ ಗಣೇಶ ಬಹಳ ಸುತ್ತಮುತ್ತ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮೊದಲ ಹೋದರಿ ಆಘಾತವನ್ನು ಕಾಣ್ತಾ ಇದೆ. 9ಕ್ಕೆ 1 ಇಜಾನ್ ಸ್ಪೋರ್ಟ್ಸ್ ಕ್ಲಬ್ಬಿನ ತಂಡ ಮುಗ್ತಾ ಇದೆ 2 ಓವರ್ಗಳಲ್ಲಿ. ಅಂಡ್ ಫೋರ್ ನಂಬರ್ 2 ಸ್ಕೋರ್ 9-5-2 9 for 1. ಹಲೋ, ಇವಾಗಲೇ ಹೇಳ್ತಾ ಇದ್ದೇವೆ ಯಾವುದೇ ತಂಡಗಳು ನಿಗದಿತ ಸಮಯಕ್ಕೆ ಬಾರದೇ ಇದ್ದಿರೋದ್ರಿಂದ ಮುಂದಿನ ಎಲ್ಲ ಪಂದ್ಯಾಟಗಳು ಕೂಡ 6 ಓವರ್ಸ್ ಮ್ಯಾಚ್ ಆಗಿರ್ತದೆ. ಇದು ಸಂಘಟಕರ ತೀರ್ಮಾನ. ಈ ಒಂದು ಪಂದ್ಯಾಟ ಮಾತ್ರ 7 ಓವರ್ಗಳು. ಮುಂದಿನ ಎಲ್ಲ ಪಂದ್ಯಾಟಗಳು ಕೂಡ 6 ಓವರ್ಗಳು. ಇದು ಅಧಿಕೃತವಾಗಿರ್ತದೆ, ಸಂಘಟಕರ ತೀರ್ಮಾನ ಕೂಡ. ಮೂರನೇ ಓವರ್ಗಾಗಿ ಮತ್ತೆ ಸಹಾಯಕ ಭಾಗದಲ್ಲಿ ಚಾಲೆಂಜ್ ಗಣೇಶನನ್ನು ಪರಿಚಯಿಸ್ತಾ ಇದ್ದಾರೆ. ಆರ್ಯ ಚಾಲೆಂಜರ್ಸ್ ತಂಡ BMK ಹಗಲು ರಾತ್ರಿಯ ಕರ್ನಾಟಕ ರಾಜ್ಯ ಮಟ್ಟ ಕ್ರಿಕೆಟ್ ಪಂದ್ಯ ಕೂಟ ಇಲ್ಲಿ ಸಾಗ್ತಾ ಇದೆ. ಗಮನಿಸಿ, ಮುಂದಿನ ಪಂದ್ಯ ಪ್ರಕೃತಿ ನ್ಯಾಶ್ ಮತ್ತು ಮೈಟಿ ಕರಾವಳಿ ಅವರು. ರೈಟ್ ಟೈಮಿಗೆ ಬಾರದೆ ಹೋದ್ರೆ ಅಲ್ಲೂ ಕೂಡ ಓವರ್ ರೆಡ್ಯೂಸ್ ಆಗುವಂತ ಸಾಧ್ಯತೆ ಇದೆ. ಮುಂದಿನ ಎಲ್ಲ ಪಂದ್ಯಗಳು ಕೂಡ ಓನ್ಲಿ ಫಾರ್ 6 ಓವರ್ಸ್. ಮೂರನೇ ಓವರ್ಗೆ ಬರ್ತಾ ಇದ್ದಾನೆ ಬಾರಿ ಚಾಲೆಂಜ್ ಗಣೇಶ. ಆರ್ಯ ಚಾಲೆಂಜರ್ಸ್ ನಾಯಕ ಎಸ್ ಕಾರ್ಯಕ್ರಮ ಭಾಗದಲ್ಲಿ ವೆಂಕಟ್ ಭಟ್ ಹೊಸ ದಾಂಡಿಗ. ಈತನ ಮಧ್ಯೆ ಗುಡ್ ಲೈನ್ ಡೆಲಿವರಿ ಔಟ್ ಸೈಡ್ ಆಫ್ ಸ್ಟಂಪ್ ಆಗಿ ಬಿದ್ರು ಕೂಡ ಓಟವನ್ನು ಬಿಡ್ಕೊಡ್ತಾ ಇಲ್ಲ ಚಾಲೆಂಜ್ ಗಣೇಶ. ಡಾಟ್ ಬಾಲಿನ ಸೇರ್ಪಡೆ ಸ್ವಲ್ಪ ಮಟ್ಟಿಗೆ ಔಟ್ ಸೈಡ್ ಆಫ್ ಸ್ಟಂಪ್ ಆಗಿತ್ತು. ಮತ್ತೆ ಗಣೇಶ್ ಬಾರಿ ಡೇರುಗೆ ಸಂದ ಚೆಂಡು ಬಹಳ ಸಮರ್ಥ ಹೊಡೆತ ಮಿಡಪ್ ಭಾಗದಲ್ಲಿ ಶಂಕರ್ ಬಾರಿ ರನ್ ಮಾಡುವ ಪ್ರಯತ್ನವನ್ನು ಮಾಡಿದ್ರು. ತಳ ಮೊತ್ತ 10 ಓಟಗಳನ್ನು ತಲುಪ್ತಾ ಇದೆ. ಬಾರ್ಕೋರಿನ ಇತಿಹಾಸದಲ್ಲೇ ಮೊದಲ ಬಾರಿಗೆ ನಡೀತಾ ಇರುವಂತಹ ಈ ಒಂದು 90 ಗಜಗಳ ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯ ಕೂಟ ಇದಾಗ್ತಾ ಇದೆ. ಕೃಷ್ಣ ಮೆಸ್ಸಿ ಅವರ ಸವಿ ನೆನಪಿನಲ್ಲಿ
ರಾಜ್ಯದ 18 ತಂಡಗಳ ಹಣಾಹಣಿ ಇಲ್ಲಿ ಸಾಗ್ತಾ ಇದೆ. ಈ ತನ್ಮಧ್ಯೆ ವೆಂಕಟ್ ಬಡ್ದಾಂಡಲ್ ಬಳಸವರ್ತ ಹೊಳತ ತನ್ಮೂಲಕವಾಗಿ ಡೀಪ್ ಮಿಡ್ಗಳ ಭಾಗದಲ್ಲಿ ಒಂದೆರಡು ಚೌರ್ಯ ಸೇರ್ಪಡೆ. ಎರಡನೇ ಓಟವನ್ನು ಕೂಡ ವೆಂಕಟ್ ಭಟ್ ಪೂರೈಕೆಯನ್ನು ಮಾಡಿಕೊಂಡ್ರು. ಡೀಪ್ ಮಿಡ್ ವಿಕೆಟ್ ಭಾಗದತ್ತ ಈ ಒಂದು ಹೊಡೆತ ಎಡಗೈ ದಾಂಡಿಗ ವೆಂಕಟ್ ಭಟ್ ದಾಖಲಿಸಿದ್ರು. ತಂಡದ ಮೊತ್ತ 12 ಓಟಗಳು. ಮೊದಲ ಹೋದರಿ ಆಘಾತ ಗೌರೀಶ ಬಹಳಷ್ಟು ಬೇಗನೆ ವಾಪಸ್ ಆದ್ರು. ಇವಾಗ ಡೆರು ಮತ್ತು ವೆಂಕಟ್ ಭಟ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಗಣೇಶ ನಾಲ್ಕನೇ ಬಾರಿ ವೆಂಕಟ್ ಭಟ್ಗೆ ಸದ ಚೆಂಡು ಡೀಪ್ ಮಿಡ್ ವಿಕೆಟ್ ಸೀಮಾರಿಕರ ಭಾಗದಲ್ಲಿ ಫಸ್ಟ್ ಸಿಕ್ಸರ್ ಅನ್ನು ಕೂಡ ಈ ಬಾರಿ ಈಶಾನ್ಯನ ಪರವಾಗಿ ದಾಖಲಿಸಿದ ಆಟಗಾರ ವೆಂಕಟ್ ಭಟ್. ಬಹಳ ಶುದ್ಧವರ್ತ ಹೊಡೆತ ಕೂಡ. ಹಲೋ, ಮೂರನೇ ಓವರ್ ಚಾಲ್ತಿಯಲ್ಲಿದೆ ಗಮನಿಸಿ. ಮೈಟಿ ಕರಾವಳಿ ಮತ್ತು ಪ್ರಕೃತಿ ನಾಶ 5ನೇ ಓವರ್ ಮುಗಿಯುವುದರ ಒಳಗೆ ಟಾಸಿ ಬರಬೇಕು. ಇಲ್ಲಾಂದ್ರೆ ಆ ಪಂದ್ಯದಲ್ಲೂ ಕೂಡ ಓವರ್ ಕಡಿತಾ ಇರ್ತದೆ ಅನ್ನುವಂಥ ಸೂಚನೆ ಇದೆ ಗಮನಿಸಿ. ಕ್ವಾರ್ಟರ್ ಫೈನಲ್ ನಂಬರ್ 2 ಪ್ರಕೃತಿ ನಾಶ್ ವರ್ಸಸ್ ಮೈಟಿ ಕರಾವಳಿ. ಈ ತನ್ಮದ ಮತ್ತೆ ಬಳಸವರ್ತ ಹೊಡೆತ ಲಾಂಗಾನ ಭಾಗದಲ್ಲಿ ಒಂದೆರಡು ಚೌರ್ಯ ಸೇರ್ಪಡೆ. ಎರಡನೇ ಓಟಗಳ ಪ್ರಾಯ 2 ಓಟಗಳ ಪೂರೈಕೆಯನ್ನು ಕೂಡ ಈ ಹಂತದಲ್ಲಿ ಮಾಡಿದ್ರು ವೆಂಕಟ್ ಭಟ್ ಮತ್ತು ಡೆರು. ಮೂರನೇ ಓವರ್ ಈ ಹಂತದಲ್ಲಿ ತಂಡದ ಮೊತ್ತ 20 ಓಟಗಳು. ಹಲೋ, ಮೊದಲ ಮೂರನೇ ಓವರ್ ಚಾಲ್ತಿಯಲ್ಲಿ ಇವಾಗಲೇ 20ಕ್ಕೆ 1. ಮತ್ತೆ ವೆಂಕಟ್ ಭಟ್ಗೆ ಸಂದ ಚೆಂಡು ಲಾಕ್ ಸ್ಲಿಪ್ ಅಂತ ಈ ಒಂದು ಹೊಡೆತ. ಯಾವುದೇ ರೀತಿ ಓಟ್ಗಳು ಬರ್ತಾ ಇಲ್ಲ. ಮೂರನೇ ಓವರ್ ಮುಕ್ತಾಯವಾಗ್ತಾ ಇದೆ. ತಳ ಮೊತ್ತ 20ಕ್ಕೆ 1. ಮೈಟಿ ಕರಾವಳಿಯ ನಾಯಕರಿಗೆ ಸೂಚನೆ, ಪ್ರಕೃತಿ ನಾಶ್ ತಂಡದ ನಾಯಕರಿಗೆ ಸೂಚನೆ. 5ನೇ ಓವರ್ ಮುಗಿಯುವುದರ ಒಳಗೆ ನೀವು ಬಾರದೆ ಹೋದ್ರೆ 6 ಓವರ್ಗಳ ಪಂದ್ಯ 5ಕ್ಕೆ ಇಳಿಯುತ್ತೆ ಅನ್ನೋದಾಗಿ ಸಂಘಟಕರ ಸೂಚನೆ ಇದೆ. ಆದ್ದರಿಂದ ತಕ್ಷಣವೇ ಬರಬೇಕು ಅನ್ನೋದಾಗಿ ಕೇಳ್ತಾ ಇದ್ದೇವೆ. 5ನೇ ಓವರ್ ಮುಕ್ತಾಯದ ಹಂತದಲ್ಲಿ ಬಹಳ ಸಮಾಲೋಚನೆಗಳು ನಡೀತಾ ಇದೆ ಅಂಗಡ ಒಳಭಾಗದಲ್ಲಿ. ಇವಾಗಲೇ ಮೊದಲ 3 ಓವರ್ಗಳಲ್ಲಿ ಬಹಳ ಸುತ್ತಮರಿತ ಒಂದು ಮೊತ್ತವನ್ನು ಪೇರಿಸ್ತಾ ಇರುವಂತ ಇಜಾನಿನ ತಂಡ 4 ಓವರ್ಗಳಲ್ಲಿ ಅದೆಷ್ಟು ಓಟವನ್ನು ಪೇರಿಸ್ತಾರೆ ನೋಡಬೇಕಾಗಿದೆ. ಒಂದೆಡೆ ಪ್ರವೀಣ್ ಗಡಿಯಾರ್ ಮಾಲೀಕತ್ವದ ಈ ಒಂದು ತಂಡ ಆರ್ಯ ಚಾಲೆಂಜರ್ಸ್, ಜೈ ಕರ್ನಾಟಕ ಮತ್ತು ಚಾಲೆಂಜ್ ಕುಂದಾಪುರ ಸಮ್ಮಿಶ್ರಣದ ಒಂದು ತಂಡ ಕೂಡ ಸರ್ಫರಾಜ್ ಬಾಯ್ ಮಾಲೀಕತ್ವದ ಹೊಸ ತಂಡವನ್ನು ಎದುರಿಸ್ತಾ ಇದೆ. ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಹಳಷ್ಟು ಮಂದಿ ಖ್ಯಾತನಾಮ ಯುವ ಆಟಗಾರರು ಕೂಡ ಈ ಪಂದ್ಯಾಟದಲ್ಲಿ ಈಶಾನ್ಯನ ಪರವಾಗಿ ಆಡ್ತಾ ಇದ್ದಾರೆ. ನಾಲ್ಕನೇ ಓವರ್ಗೆ ಮತ್ತೆ ಬರ್ತಾ ಇದ್ದಾನೆ ಅನುಭವಿ ಆಲ್ರೌಂಡರ್ ಮಾರ್ಕ್ ಮಹೇಶ ಫ್ರಮ್ ಮೈಸೂರು. ಆರ್ಯ ಚಾಲೆಂಜರ್ಸ್ನ ಪರವಾಗಿ ಈ ತನ್ಮದ ಡೇರುಗೆ ಸದಾ ಚೆಂಡು ಬಹಳ ಸಮರ್ಥ ಹೊಡೆತ. ಲಾಂಗಾನ ಭಾಗದಲ್ಲಿ ಒಂದೆರಡು ಚೌರ್ಯ ಸೇರ್ಪಡೆ. ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. ಸ್ಕೋರ್ 21. 4ನೇ ಓವರ್ ಚಾತಿಯನ್ನು ಕಂಡುಕೊಳ್ತಾ ಇದೆ. ಐತಿಹಾಸಿಕ ಇತಿಹಾಸವನ್ನು ಹೊಂದಿರುವಂತಹ ಬಾರ್ಕೂರು ಮೊದಲ ಬಾರಿಗೆ ಹೊರಬಳಕಿನ ಕ್ರಿಕೆಟ್ ಪಂದ್ಯಕೂಟವನ್ನ 90 ಗಜಗಳ ರೂಪದಲ್ಲಿ ನಡೆಸುವ ಮುಖೇನವಾಗಿ ವೀರಮಾರುತಿಯ ತಂಡ ಹೊಸ ದಾಖಲೆಯನ್ನು ಬರಿತಾ ಇದೆ ಕೂಡ. ಗುಣಕ್ಷಣ ಭಾಗದಲ್ಲಿ ಡೇವಿಡ್ ಅರಸೀಕೆರ, ಲಾಕ್ ಸ್ಲಿಪ್ ನತ್ತ ಸಚಿನ್ ಕೋಟೇಶ್ವರ, ಆರಂಭಿಕ ಜಾರಿಯಲ್ಲಿ ದಯಾ ಫ್ರಮ್ ಚಾಲೆಂಜ್ ಕುಂದಾಪುರ. ಕವಚ ಭಾಗದಲ್ಲಿ ಶಂಕರ್, ಎಸ್ಗಾರಿಕೆಯಲ್ಲಿ ಮತ್ತೆ ಮಹೇಶ್ ಶಿಮಾರಿ.
ಎರಡನೇ ಬಾರಿ ಮಾರ್ಕೆಸ್ ಅಂತ ಒಂದು ತೀರಾ ಸ್ಲೋವರ್ ಚೆಂಡು ಲಾಂಗ್ ಆಫ್ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ. ತಂಡದ ಮೊತ್ತ 22 ಓಟಗಳು ಈವಾಗಲೇ ದಾಖಲಾಗ್ತಾ ಇದೆ. ಕರಾವಳಿ ಮೈಟಿ ಕ್ಯಾಪ್ಟನ್ ಪ್ರಕೃತಿ ನ್ಯಾಶ್ ಬೆಂಗಳೂರು ನಾಯಕರು ಟಾಸಿ ಬರಬೇಕು ಅನ್ನೋದ ಕೇಳ್ತಾ ಇದ್ದೇವೆ. ಈ ತನ್ಮದ ಡೇರುಗೆ ಸಂದ ಚೆಂಡು ಬಾರಿಸಬಾರದು ಹೊಡೆತ ಲಂಗನ ಭಾಗದಲ್ಲಿ ಚುರುಕಿನ ಕ್ಷೇತ್ರ ರಕ್ಷಣೆ ಶಾನ್ನದ ಮುಖೇನವಾಗಿ ದಾಖಲಾಗ್ತಾ ಇದೆ. ಜೈ ಕರ್ನಾಟಕ ಪಾಳಯದ ಹೊಸ ಸೇರ್ಪಡೆ ಕೂಡ ಶಾನ್ನದ ಉತ್ತಮದ ಕ್ಷೇತ್ರ ರಕ್ಷಣೆಯನ್ನ ಲಾಂಗ ಆನ ಭಾಗದಲ್ಲಿ ದಾಖಲಿಸಿದ್ರು. ತನ್ನ ಮೊತ್ತ 23. ಮತ್ತೆ ಮಾರ್ಕೆಸ್ ಅಂದ ಚೆಂಡು ಡೀಪ್ ಕವರ್ಸಲ್ಲಿ ವೆಂಕಟ್ ಪಟ್ ಮುಖೇನವಾಗಿ ಮತ್ತೊಂದು ಬಹಳಷ್ಟು ಉತ್ತಮರಿತ ಹೊಡೆತವು ಕೂಡ. ತನ್ನ ಮೊತ್ತ 25 ಓಟವನ್ನು ತಲುಪ್ತಾ ಇದೆ. ಕಾಲು ಶತಕ ಪೂರೈಕೆಯನ್ನು ಮಾಡ್ತಾ ಇರುವಂತ ಇದಾನ್ ಸ್ಪೋರ್ಟ್ಸ್ ಕ್ಲಬ್ ಉಡುಪಿಯ ತಂಡ ಅಂಗಡ ಒಳಭಾಗದಲ್ಲಿ ಆಡ್ತಾ ಇದೆ. ಮೊದಲ ಕ್ವಾರ್ಟರ್ ಫೈನಲ್ BMK ಟ್ರೋಫಿಗಾಗಿ. ಐದನೇ ಬಾರಿ ಬಹಳಷ್ಟು ಉತ್ತಮರಿತ ಔಟ್ ಸ್ವಿಂಗರ್ ಅಂತ ಕೋಟೆಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ತಳ ಮೊತ್ತ 25ಕ್ಕೆ 1. ಇವತ್ತು 9 ಗಂಟೆ ಒಳಗೆ ಲೆಕ್ಕಾಚಾರ ಮುಗಿಸಬೇಕಾಗಿರೋದ್ರಿಂದ ಜೊತೆಗೆ ಹವಾಮಾನ ಇಲಾಖೆ ಸೂಚನೆ ಕೂಡ ಇರೋದ್ರಿಂದ ಮಳೆ ಸಮಸ್ಯೆ ಇದೆ ಅನ್ನುವಂಥ ಒಂದು ಸೂಚನೆ ಇರೋದ್ರಿಂದ ಆದಷ್ಟು ಬೇಗ ಅಂದರೆ 9 ಗಂಟೆ ಒಳಗೆ ಟೂರ್ನಮೆಂಟ್ ಮುಗಿಸುವ ಇರಾದೆಗಾಗಿ ಓವರ್ಗಳ ಸಂಖ್ಯೆಯನ್ನು ಇವಾಗಲೇ ಕಡಿತಗೊಳಿಸಲಾಗಿದೆ. ತಳ ಮೊತ್ತ 4ನೇ ಓವರ್ ಅಂತ್ಯದಲ್ಲಿ 26ಕ್ಕೆ 1. 3 ಓವರ್ಗಳಲ್ಲಿ ಇವಾಗ ಆದಷ್ಟು ಓಟ್ಗಳು ದಾಖಲಾಗ್ತದೆ ನೋಡಬೇಕಾಗಿದೆ. ಹುಬ್ಬಳ್ಳಿ ಧಾರವಾಡ ಬಂಟರ ಸಂಘದ ಪ್ರಸ್ತುತ ಅಧ್ಯಕ್ಷರು ಆಗಿರುವಂತಹ ಸುಗ್ಗೆ ಸುಧಾಕರ್ ಶೆಟ್ಟಿ ಅವರ ಮಹಾಪ್ರಾಜಕತ್ವದಲ್ಲಿ ಬಹಳಷ್ಟು ಆಕರ್ಷಕವಾಗಿರುವಂತಹ ಮುಖ್ಯ ವೇದಿಕೆಯನ್ನು ಕಂಡುಕೊಳ್ತಾ ಇದ್ದೇವೆ. ಜಯಪ್ರಕಾಶ್ ಶೆಟ್ಟಿ ಅವರ ಪ್ರಾಜಕತ್ವದಲ್ಲಿ ಸರಣಿ ಶ್ರೇಷ್ಠ ಆಟಗಾರರಿಗೆ ಆಕರ್ಷಕ ಬೈಕ್ ಅನ್ನು ಕೂಡ ನೀಡ್ತಾ ಇದ್ದೇವೆ. ಶ್ರೀನಿವಾಸ್ ಶೆಟ್ಟಿ ಅವರು ನಮ್ಮ ಇನ್ನೋರ್ವ ಮಹಾಪೋಷಕರು ಕೂಡ. ಅಂಗಣ ಒಳಭಾಗದಲ್ಲಿ ಇವಾಗ ಬಹಳಷ್ಟು ಸಮಾಲೋಚನೆಗಳು ನಡೀತಾ ಇದ್ದ ಹಾಗೆ 5ನೇ ಓವರ್ನಿಂದ ವೀಕ್ಷಕರಲ್ಲಿ ಕೂಡ ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ. ಬದಲಾವಣೆ ಜಗದ ನಿಯಮ, ಆದರೆ ಈ ಸಂದರ್ಭ ಬದಲಾವಣೆ ಇಲ್ಲ. 5ನೇ ಓವರ್ಗಾಗಿ ಬರ್ತಾ ಇದ್ದಾರೆ ಬಾರಿ. ಮತ್ತೆ ಚಾಲೆಂಜ್ ಗಣೇಶ ಮೈಟಿ ಕರಾವಳಿಯ ತಂಡದ ನಾಯಕರಿಗೆ ಸೂಚನೆ ಕೊಟ್ಟಿದ್ದೇವೆ. ಮೊದಲು 5 ಓವರ್ಗಳು ಮುಗಿಯುವುದರ ಒಳಗೆ 2 ತಂಡ ನಾಯಕರು ಆಲ್ರೆಡಿ ನ್ಯಾಶ್ ಅವರು ಇರೋದ್ರಿಂದ ನೀವು ಬರ್ಬೇಕನ್ನೋದ ಕೇಳ್ತಾ ಇದ್ದೇವೆ. ಕರಾವಳಿ ಮೈಟಿ ಬಾರ್ಕೂರು ಸಮಾವಕಾಶ ಕೊರತೆಯಿಂದ ಮುಂದಿನ ಎಲ್ಲ ಪಂದ್ಯಾಟಗಳು ಕೂಡ 6 ಓವರ್ಸ್ ಇರ್ತದೆ. ಚಾಲೆಂಜ್ ಗಣೇಶ ಯಸ್ಗಾರಿಕ ಭಾಗದಲ್ಲಿ ಲಾಂಗನ್ನತ್ತ ಸಚಿನ್ ಮಹಾದೇವ, ದೀಪಕ್ ಶೇಖರ್ ಸೀಮಾರೇಖೆ ಅಂಚಿನಲ್ಲಿ ಲೋಕಿ ಪುತ್ತೂರು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದ. ಲ್ಯಾಕ್ ಸ್ಲಿಪ್ ನಲ್ಲಿ ಸಚಿನ್ ಕೋಟೇಶ್ವರ ಈ ರೀತಿಯ ಕ್ಷೇತ್ರ ರಕ್ಷಣೆ ಬಾರ್ಕೂರಿನ ಚೌಳಿಕೆರೆಯಲ್ಲಿ ಮಾಡ್ತಾ ಇದ್ದಾರೆ. 5ನೇ ಓವರ್ನ ಮೊದಲ ಚೆಂಡು ಓಟಗಳನ್ನು ಬಿಡ್ಕೊಡ್ತಾ ಇಲ್ಲ ಚಾಲೆಂಜ್ ಗಣೇಶ. ಈ ಕ್ರೀಡಾ ಋತುವಿನಲ್ಲಿ ಅತ್ಯುತ್ತಮ ಒಂದು ಫಾರ್ಮ್ ಅನ್ನು ತೋರ್ಪಡಿಸಿದ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಆಟಗಾರ ಕೂಡ ಚಾಲೆಂಜ್ ಗಣೇಶ. 2ನೇ ಬಾರಿಗೆ ಹೆಸರಾದ ಚೆಂಡು
ಕವರ್ಸ್ ಭಾಗದಲ್ಲಿ ಒಂದೊಡೆ ಚೋರಿಯ ಸೇರ್ಪಡೆ ವೆಂಕಟ್ ಭಟ್ ಖಾತೆಗೆ. ಇಜಾನಿನ ಮೊತ್ತ 27 ಓಟಗಳು. 5ನೇ ಓವರ್ ಚಾತಿಯನ್ನು ಕಂಡುಕೊಳ್ತಾ ಇದೆ. ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯ BMK ಹಗಲು ರಾತ್ರಿಯ ರಾಷ್ಟ್ರೀಯ ಮಟ್ಟ ಪಂದ್ಯಾಕೂಟಕ್ಕಾಗಿ. ಮತ್ತೆ ಗಣೇಶ ನೇರಗಸದ ಚೆಂಡು ಅನಾವಶ್ಯಕವಾಗಿ ವೆಂಕಟ್ ಭಟ್ ವಿಕೆಟ್ ಅನ್ನು ಒಪ್ಪಿಸಿದ್ರು. ತನ್ಮೂಲಕವಾಗಿ ಔಟ್. ರನ್ಔಟ್ ರೂಪದಲ್ಲಿ ವೆಂಕಟ್ ಭಟ್ ವಾಪಸ್ ಆತಿಯನ್ನು ಕಂಡುಕೊಂಡ್ರು. ಅಂಗಡ ಒಳಭಾಗದತ್ತ ಪ್ರಶಾಂತ ಪಿಳ್ಳೆ ಬರ್ತಾ ಇದ್ದಾನೆ. ಮತ್ತೋರ್ವ ಆಟಗಾರ 15 ಓಟದ ಅತ್ಯುತ್ತಮ ಆಟವನ್ನು ಆಡಿದಂತ ವೆಂಕಟ್ ಭಟ್ ವಾಪಸ್ ಆದ್ರು ರನ್ಔಟ್ ಮುಖೇನವಾಗಿ. ಮತ್ತೆ ಚಾಲೆಂಜ್ ಗಣೇಶ. ಆರ್ಯ ಚಾಲೆಂಜರ್ಸಿನ ಪರವಾಗಿ ಡೇರುಗಸದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ. ಲಾಂಗ್ ಆಫ್ ಭಾಗದಲ್ಲಿ ಸಚಿನ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ತಳ ಮೊತ್ತ 28ಕ್ಕೆ 1. ಕರಾವಳಿ ಮೈಟಿ ತಂಡದ ನಾಯಕರು ನಿಮ್ಮನ್ನ ಕಾಯ್ತಾ ಇದ್ದ ಗಮನಿಸಿ. ಒಂದು ವೇಳೆ ಲೇಟ್ ಮಾಡಿದ್ರೆ ನಿಮ್ಮ ಇನ್ನಿಂಗ್ಸ್ ಅಲ್ಲಿ ಓವರ್ ಕಡಿತ ಆಗುತ್ತೆ. ಮತ್ತೆ ಗಣೇಶ ಪಿಳ್ಳೆಗೆಸದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ. ಲಾಂಗ್ ಆನ್ ಭಾಗದಲ್ಲಿ ಒಂದೋಟದ ಸೇರ್ಪಾಡೆ. ಇಜಾನ್ 29ಕ್ಕೆ 2. 29-2. 5ನೇ ಓವರ್ ನಲ್ಲಿ ಕೊನೆಯ 1 ಎಸೆತ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಎರಡೂ ಕೂಡ ಹೊಸ ತಂಡಗಳು, ಇಜಾನ್ ಮತ್ತು ಆರ್ಯ ಚಾಲೆಂಜರ್ಸ್. ಡೇರುಗಸದ ಚೆಂಡು ಕವರ್ಸ್ ಭಾಗದಲ್ಲಿ ಮತ್ತೆ ಒಳಸೋಮರ್ತೆ ಹೊಡೆತ. ಒಂದೋಟದ ಸೇರ್ಪಡೆ. 5ನೇ ಓವರ್ ಮುಕ್ತಾಯದಲ್ಲಿ 30ಕ್ಕೆ 2. ಇಜಾನಿನ ತಂಡ 12 ಎಸೆತಗಳಲ್ಲಿ ಇವಾಗ ಆದಷ್ಟು ಓಟಗಳನ್ನು ಪೇರಿಸ್ತಾರೆ ನೋಡಬೇಕಾಗಿದೆ. ರಕ್ಷಿತ್ ಬಾರ್ಕೂರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ, ನಿಖಿಲ್ ಕುಮಾರ್ ಶೆಟ್ಟಿ ಅವರ ಕಾರ್ಯದರ್ಶಿತ್ವದಲ್ಲಿ, ಸಚಿನ್ ಬಾಳೆಹಿತ್ಲು ಇವರ ಕೋಶಾಧಿಕಾರಿತ್ವದಲ್ಲಿರುವಂತಹ ಈ ಒಂದು ಸಮಾನ ಮನಸ್ಕರ ತಂಡ ಅತಿ ಯಶಸ್ವಿ ಪಂದ್ಯಕೂಟವನ್ನು ಸಂಘಟಿಸ್ತಾ ಇದೆ. BMK ಟ್ರೋಫಿ ಬಾರ್ಕೂರು ಮಾಸ್ಕಿಬೈಲು ಕೃಷ್ಣ ಮೇಸ್ತ್ರಿ ಅವರ ಸವಿನೆನಪಿನಲ್ಲಿ ಐತಿಹಾಸಿಕ ದಾಖಲೆಯನ್ನು ಇಲ್ಲಿ ನಡೆಸ್ತಾ ಇದ್ದಾರೆ. ವೀರಮಾರುತಿ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಬಾರ್ಕೂರು ಮೊದಲ ಕ್ವಾರ್ಟರ್ ಫೈನಲ್ 6ನೇ ಓವರ್ ಆರಂಭವನ್ನು ಕಂಡುಕೊಳ್ತಾ ಇದೆ. ಸಚಿನ್ ಮಹಾದೇವ ಸ್ವಂತ ದಾಂಡಿಗ ಡೇರು ಬಹಳಷ್ಟು ಲೆಕ್ಕಾಚಾರ ಮಾಡಿ ಜವಾಬ್ದಾರಿಯುತ ಆಟವನ್ನು ಮುಂದುವರಿಸ್ತಾ ಇರುವಂತಹ ಡೇರು. ಗೌರೀಶ ಮಾತ್ರ ಬಹಳಷ್ಟು ಬೇಗನೆ ವಾಪಸ್ ಆದ್ರೂ ಕೂಡ ಡೇರು ಆಡ್ತಾ ಇದ್ದಾರೆ. 6ನೇ ಓವರ್ ಮೊದಲ ಚೆಂಡು ಒಳ ತಿರುವನ್ನ ಪಡ್ಕೊಳ್ತಾ ಇದೆ ಡೇರು. ಓಟವನ್ನು ದಾಖಲಿಸಲ್ಲ. ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ. ನಮ್ಮ ಇನ್ನೋರ್ವ ಪ್ರೋತ್ಸಾಹಕರು ಆಗಿರುವಂತಹ ಬಾಲಕೃಷ್ಣ ಹೆಗಡೆ ನಾಗರಮಠ ಇವಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರು ಮುಖ್ಯ ವೇದಿಕೆ ಬರಬೇಕು ಅನ್ನೋದಾಗಿ ಕೂಡ ಆತ್ಮೀಯ ಕೇಳಿಕೊಳ್ತಾ ಇದ್ದೇವೆ. ಬಾಲಕೃಷ್ಣ ಹೆಗಡೆ ಅವರು, ಅದೇ ರೀತಿ ಇನ್ನೋರ್ವ ಪ್ರೋತ್ಸಾಹಕರು ಆಗಿರುವಂತಹ ಅನೂಪ್ ಶೆಟ್ಟಿ ಅವರು ಕೂಡ ವೇದಿಕೆ ಬರಬೇಕು ಅನ್ನೋದಾಗಿ ನಿಮ್ಮ ಹತ್ರ
ವೀರಮಾರುತಿ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ಬಿನ ಪರವಾಗಿ ಕೇಳಿಕೊಳ್ತಾ ಇದ್ದಾವೆ. ಸತತವಾಗಿ ಎರಡನೇ ಡಾಟ್ ಬಾಲ್. ಎಸಾನಿಗೆ ಒಟ್ಟುಗಳು ಬರ್ತಾ ಇಲ್ಲ. ಡೆರು ಡಾಟ್ ಬಾಲ್ಗಳನ್ನು ಕಂಡುಕೊಳ್ತಾ ಇದ್ದಾನೆ. ಬಾರಿ ಮೂರನೇ ಬಾರಿ ಸಚಿನ್ ಎಸೆದ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ಶಾನ್ನಂದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮೂರನೇ ಹೋದರಿ ಆಘಾತದಲ್ಲಿ ಡೆರು ಇನ್ನಿಂಗ್ಸ್ ಮುಕ್ತಾಯ. ಅಂಗಡ ಒಳಭಾಗದಲ್ಲಿ ಹೊಸ ದಾಂಡಿಗನ ಸೇರ್ಪಡೆ ಅಕ್ಷಯ್ ಶೆಟ್ಟಿ. ಅಕ್ಷಯ್ ಶೆಟ್ಟಿಯ ಸೇರ್ಪಡೆ 30ಕ್ಕೆ 3 ಇಜಾನಿನ ಮೊತ್ತ. ಮೊದಲ ಕ್ವಾರ್ಟರ್ ಫೈನಲ್ ಇಲ್ಲಿ ಸಾಗ್ತಾ ಇದೆ ಚೌಳಿಕೆರೆಯಲ್ಲಿ. ಈ ತರ್ಮದ ಅಕ್ಷಯ್ ದಾನಿಯಲ್ಲಿ ಬಳಸವರ್ತ ಹೊಡೆತ ಮಿಡ್ ವಿಕೆಟ್ ಸಿಮರಿಗೆ ಹಚ್ಚಿನಲ್ಲಿ ಮೊದಲ ಚೆಂಡಿಗೆ ಸಿಕ್ಸರ್ ದಾಖಲಿಸಿದ ಅಕ್ಷಯ್ ಶೆಟ್ಟಿ ಬಹಳ ಶುದ್ಧವರ್ತ ಹೊಡೆತವನ್ನು ದಾಖಲಿಸಿದ್ರು. 6 ಓಟಗಳ ಸೇರ್ಪಡೆ ಇಜಾನ್ ಖಾತೆಯನ್ನು ಕಂಡುಕೊಳ್ತಾ ಇದೆ. ಬಾರಿ ಮೂವತ್ತಾರರ ಮೊತ್ತವನ್ನು ತಲುಪ್ತಾ ಇದೆ ಇಜಾನಿನ ಮೊತ್ತ. ಮತ್ತೆ ಸಚಿನ್ ಅಂಗಡ ಒಳಭಾಗದಲ್ಲಿ ಅಕ್ಷಯ್ ಶೆಟ್ಟಿ ವಾಪಸಾತಿಯನ್ನು ಕಂಡುಕೊಂಡ್ರು. 36ರ ಮೊತ್ತದಲ್ಲಿ 4ನೇ ವಿಕೆಟ್ ಕಳ್ಕೊಂಡಂತ ಇಜಾನ್ ಸ್ಪೋರ್ಟ್ಸ್ ಕ್ಲಬ್ಬಿನ ತಂಡ. ಸಿಕ್ಸರ್ ಅನ್ನು ಬಿಟ್ಕೊಟ್ಟ ಸಚಿನ್ ಮಹಾದೇವ ಮರು ಚೆಂಡಿನಲ್ಲಿ ಅಕ್ಷಯ್ ಶೆಟ್ಟಿ ವಿಕೆಟ್ ಅನ್ನು ಪಡ್ಕೊಂಡ್ರು. 36ಕ್ಕೆ 4. ಅಂಗಡ ಒಳಭಾಗದತ್ತ ಸಂಪತ್ ಪೈಲಕೆರೆ ಸೇರ್ಪಡೆ. ಕರಾವಳಿ ಮೈಟಿ ತಂಡದ ನಾಯಕರಿಗೆ ಕೊನೆಯ ಕರೆಯನ್ನು ಕೊಡ್ತಾ ಇದ್ದೇವೆ. ಫೈನಲ್ ಕಾಲ್ ಫಾರ್ ಕರಾವಳಿ ಆಟೋ ಮೈಟಿ ಮಾರ್ಕೋರು. ಆಲ್ರೆಡಿ ಪ್ರಕೃತಿ ನ್ಯಾಶ್ ತಂಡ ನಮ್ಮ ಜೊತೆ ಇರೋದ್ರಿಂದ ಮೊದಲೇ ಹೇಳಿದ್ದಾರೆ ಸಂಘಟಕರು ಇವತ್ತಿನ ದಿನದಪ್ಪ ಮುಂದಿನ ಎಲ್ಲ ಪಂದ್ಯಾಟಗಳು ಕೂಡ 6 ಓವರ್ಸ್ ಇರ್ತದೆ. ಸಂಪತ್ ಬಾಯಿಲಕೆರೆಗೆ ಸಂತ ಒಂದು ಚೆಂಡು ಕೊನೆ ಹಂತದಲ್ಲಿ ಕಾನ್ಫಿಡೆಂಟ್ ಸಂಪತ್ ಔಟ್. ಓವರ್ ಮುಕ್ತಾಯ. 6ನೇ ಓವರ್ ನಲ್ಲಿ 36ಕ್ಕೆ 5ನೇ ವಿಕೆಟ್ ಅನ್ನು ಕಳ್ಕೊಂಡ್ರು. ಸಚಿನ್ ಮಹಾದೇವ ಈ ಹಂತದಲ್ಲಿ ಬಹಳ ಶುದ್ಧಮರ್ತಿ ಒಂದು ಓವರ್ ಅನ್ನು ಎಸೆದ್ರು. 2 ಇಂಪಾರ್ಟೆಂಟ್ ವಿಕೆಟ್ಗಳು ಕೂಡ ಅಕ್ಷಯ್ ಶೆಟ್ಟಿ ಮತ್ತು ಸಂಪತ್ ಪೈಲಕೆರೆ ವಿಕೆಟ್ ಅನ್ನು ಉರುಳಿಸಿದ್ರು. ನೆಹಾಲ್ ಡಿಸೋಜಾ ಮತ್ತೊಂದು ಆಟಗಾರನ ಸೇರ್ಪಡೆ. ಕೀನ್ಯಾ ಪ್ರಕೃತಿ ನ್ಯಾಶನ ನಾಯಕರು ಸಂದೀಪ್ ಕೀನ್ಯಾ ಬರ್ತಾ ಇದ್ದಾರೆ. ಭಾರತ ದೇಶದಲ್ಲಿ ಕೀನ್ಯಾ ಇಲ್ಲ, ಆದರೆ ನ್ಯಾಶನಲ್ಲಿ ಕೀನ್ಯಾ ಸಂದೀಪ ಇದ್ದಾರೆ. ಅಂಗಡ ಒಳಭಾಗದಲ್ಲಿ ಪಂದಾಟದ ಮುಂದುವರಿಕೆಯೂ ಕೂಡ
ನಮ್ಮ ಇನ್ನೋರ ಪ್ರೋತ್ಸಾಹಕರು ಆಗಿರುವಂತಹ ಭರತ್ ರಾಜ್ ಅವರು ಇವಾಗಲೇ ಆಗಮಿಸ್ತಾ ಇದ್ದಾರೆ. ಅವರಿಗೆ ಮುಖ್ಯ ವೇದಿಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಭರತ್ ರಾಜ್ರವರಿಗೆ ವೀರಮಾರುತಿ ಸಂಸ್ಥೆಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ರಿತೇಶ ಅಂತಿಮ ಅವರ ಮೊದಲ ಚೆಂಡು, ಪಿಳ್ಳೆಗೂ ಓಟವನ್ನು ಬಿಡ್ಕೊಡ್ತಾ ಇಲ್ಲ. ಆರ್ಯ ಚಾಲೆಂಜರ್ಸಿನ ತಂಡ ಬಹಳಷ್ಟು ಉತ್ತಮ ಎಸ್ಗಾರಿಕೆಯನ್ನು ತೋರ್ಪಡಿಸ್ತಾ ಇದೆ. ಇಜಾನ್ ಸ್ಪೋರ್ಟ್ಸ್ ಕ್ಲಬ್ ಉಡುಪಿ ವಿರುದ್ಧವಾಗಿ ಮೊದಲ ಕ್ವಾರ್ಟರ್ ಫೈನಲ್ ಸಾಗ್ತಾ ಇದೆ. ಇಜಾನಿನ ಮೊತ್ತ 36-5. BMK ಟ್ರೋಫಿ ಸಾಗ್ತಾ ಇದೆ. ಎರಡನೇ ಬಾರಿ ಲೋ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು ಮತ್ತೆ ಪಿಳ್ಳೆ ಓಟವನ್ನು ದಾಖಲಿಸಲ್ಲ. ಈ ಹಂತದಲ್ಲಿ ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ ರಾಜ್ಯದ 18 ತಂಡಗಳ ನಡುವಣ ಹಣಾಹಣಿ ಚೌಳಿಕೆರೆ ಮೈದಾನದಲ್ಲಿ 7th ಓವರ್, ಲಾಸ್ಟ್ 4 balls ಆರ್ ರಿಮೈನಿಂಗ್. ಈ ತನ್ಮದ ಅಂಗಳ ಒಳಭಾಗದಲ್ಲಿ ಡೀಪ್ ಕವರ್ ಸತ್ತ ಪಿಳ್ಳೆ ಹೊಡೆತ ತನ್ಮೂಲಕವಾಗಿ ಔಟ್. 6ನೇ ಹೋದರಿ ಆಘಾತವನ್ನು ಕಂಡಂತ ಇಜಾನಿನ ತಂಡ 36-6. ಹಲೋ, ಅಂಗಣ ಒಳಭಾಗದಲ್ಲಿ ಮತ್ತೆ ಪಂದ್ಯಾಟದ ಮುಂದುವರಿಕೆಯೂ ಕೂಡ ವಿದೇಶನ ಸೇರ್ಪಡೆ ಇಜಾನಿನ ಪರವಾಗಿ. ಈ ತನ್ಮದ ಬಹಳ ಸಮರ್ಥ ಹೊಡೆತ ಸ್ಕ್ವಾರ್ ಮಾದರಿ ಸೇರ್ಪಡೆ ಆಡೋಣ ಕಾಣುವ ಪ್ರಯತ್ನ. ಓಟಗಳು ಬರ್ತಾ ಇಲ್ಲ. 37 ಫಾರ್ ಲಾಸ್ ಆಫ್ 6 ಇಂಪಾರ್ಟೆಂಟ್ ವಿಕೆಟ್ಸ್. ಇಜಾನ್ ಸ್ಪೋರ್ಟ್ಸ್ ಕ್ಲಬ್ಬಿನ ಮೊತ್ತ ಒಂದು ಹಂತದಲ್ಲಿ 36ರ ಮೊತ್ತದಲ್ಲಿ ಸಡನ್ಲಿ 3 ವಿಕೆಟ್ಸ್ ಗಳನ್ನು ಕಳ್ಕೊಂಡು ಒತ್ತಡಕ್ಕೆ ಸಿಲುಕ್ತಾ ಇದ್ದಾರೆ. ಮೊದಲ ಇನ್ನಿಂಗ್ಸಿನ ಕೊನೆಯ 2 ಚೆಂಡುಗಳು ಮಾತ್ರ ಬಾಕಿ ಇದೆ. ರಿತೇಶ ಆರ್ಯ ಚಾಲೆಂಜರ್ಸಿನ ಪರವಾಗಿ. ಚೌಳಿಕೆರೆ ಮೈದಾನದಲ್ಲಿ BMK ಹಗಲು ರಾತ್ರಿಯ ಕರ್ನಾಟಕ ರಾಜ್ಯ ಮಟ್ಟ ಪಂದ್ಯಾಟ ನಡೀತಾ ಇದೆ. ನಿಹಾಲ್ ಡಿಸೋಜಾ ಓಟವನ್ನು ದಾಖಲಿಸ್ತಾ ಇಲ್ಲ. ಮೊದಲ ಹಂತದಲ್ಲೇ ಟಾಸ್ ಶವರ್ ದಾಖಲಿಸಿದ ಆರ್ಯ ಕ್ಷೇತ್ರ ರಕ್ಷಣೆ ಆಯ್ದುಕೊಂಡ್ರು ಕೂಡ ಅತ್ಯುತ್ತಮ ಎಸಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಇಜಾನ್ ಸ್ಪೋರ್ಟ್ಸ್ ಕ್ಲಬ್ಬಿನ ವಿರುದ್ಧವಾಗಿ. ಲಾಸ್ಟ್ ಒನ್, ಅಂತಿಮ ಎಸೆತ. ನಿಹಾಲ್ ಡಿಸೋಜಾ ಈ ಒಂದು ಹಂತದಲ್ಲಿ ಒಂದೋಟದ ಸೇರ್ಪಡೆ, 2ನೇ ಓಟ ಪೂರೈಕೆಯನ್ನು ಮಾಡಿಕೊಂಡ್ರು. ಈ ತನ್ಮಧ್ಯೆ ಅಂತಿಮ ಹಂತದಲ್ಲಿ ವಿದೇಶ ರನ್ಔಟ್ ಆದ್ರು. 39 for 7. 39-7 ಸೆಮಿಫೈನಲ್ಗೆ ಇರಬೇಕಾದ್ರೆ ಆರ್ಯ ಚಾಲೆಂಜರ್ಸಿನ ತಂಡ 42 ಬಾಕಿ ಇದೆ. 40 ಓಟಗಳ ಅವಶ್ಯಕತೆ. 7 ಓವರ್ಗಳಲ್ಲಿ ಸುಲಭ ಗುರಿಯನ್ನು ಪಡ್ಕೊಳ್ತಾ ಇರುವಂತಹ ಒಂದು ತಂಡ. ಆರ್ಯ ಅದ್ಯಾವ ರೀತಿಯ ಫೈಟ್ ಅನ್ನು ಮಾಡ್ತಾ ನೋಡಬೇಕಾಗಿದೆ ಇಜಾನಿನ ವಿರುದ್ಧವಾಗಿ.
ಇತ್ತ ವೀಕ್ಷಣೆಯಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ. ಅರವಿಂದ ಮಣಿಪಾಲ್ ಆಂಗ್ಲ ಮಾಧ್ಯಮದಲ್ಲಿ ಮುಂದಿನ ಹಂತಕ್ಕಾಗಿ. Hello, check. Hello, mic check. Hello, hello, check. Thank you very much, Vinay Udyavur. ಕರಾವಳಿ ಆಟೋ ಮೈಟಿ ತಂಡದ ಕ್ಯಾಪ್ಟನ್ ಕೊನೆಯ ಕರೆಯನ್ನು ಕೊಡ್ತಾ ಇದ್ದೇವೆ. ಫೈನಲ್ ಕಾಲ್ ಫಾರ್ ಯು. ಈಗಾಗಲೇ ಪ್ರಕೃತಿ ನ್ಯಾಸ್ ತಂಡದ ಕ್ಯಾಪ್ಟನ್ ನಮ್ಮೊಂದಿಗಿದ್ದಾರೆ. ಆದಷ್ಟು ಶೀಘ್ರದಲ್ಲೇ ಬರಬೇಕಂತ ಕೇಳಿಕೊಳ್ತಾ ಇರೋ ಟಾಸ್ಕ್ಗಾಗಿ. Once again, thank you very much, Vinay Udyavur. Well, and a 3 days cricket festival, final day of this cricket tournament, BMK Trophy 2024. Welcome back to this Chaulikere cricket ground as well, from the tournament point of view to all of you. And meanwhile, the first quarter final match, it's in progress. The first innings is over. Winning the toss, choose to bowl, and bowlers done the job. 39 runs they have scored from the Ejon Sports Club's point of view. 40 to chase from 42 balls. An excellent bowling performance in the first session. It's been started with Sachin Mahadev, then Mark Mahesh, and challenge Ganesh, and the last over Ritus. An excellent bowling performance. Just 3 runs conceded in the last over. Right, talking about the run chase, 40. Day session, afternoon session, breeze is blowing, good game plan, and a contribution from 1 or 2 players, 12, 18, like that, they're in the game. And meanwhile, 2 solid openers, experienced campaigners, batters into the ground. First time in the history of the Barkuru in the tennis ball cricket tournaments are concerned. The credit goes to Sri Veeramarathi Sports and Cultural Club, registered Barkur. 90 yards cricket tournament they have organized, conducted, presented under the lights for 3 days. Back to the live action in the M9 Sports YouTube channel, and those who are watching the live telecast in the M9 Sports channel, for them also a lot of thanks on behalf of this BMK Trophy 2024. Raghu Kadur and Madhu umpires on the field, and second innings play about to start. Hard work and a smart piece of bowling and great piece of tactical bowling performance is required for Ejon Sports Club Udupi team to stay alive in the competition. 40 could be gettable target, considering the biggest part of the boundaries, runs to be scored by the batters. I mean to say, running between the wickets takes a huge role here. First ball of the innings here. Goes for the Ravens, missed it. Chance is there. He's tried his best here. He tried his best on that occasion, and trying to use the pace of the bowler and looking for a big hit. On that occasion, he gets only single. Sachin Mahadeva, and we have Mark Mahesh open the innings for the Arya Challengers team. ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಪ್ರೋತ್ಸಾಹದಾಯಕರಾಗಿರ್ತಕ್ಕಂಥ ಶ್ರೀಯುತ ನಾಗರಾಜ ಬೆಂಗಳೂರು ಅವರು ಆಗಮಿಸಿಕೊಂಡಿದ್ದಾರೆ. ಅವರನ್ನು ಆತ್ಮೀಯವಾಗಿ ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಅಲ್ಲಿ ಕರಾವಳಿ ಆಟೋ ಮೈಟಿ ಕ್ಯಾಪ್ಟನ್ಗೆ ಕೊನೆ ಕರೆ, ಲಾಸ್ಟ್ ಕಾಲ್ ಕೊಡ್ತಾ ಇದ್ದೇವೆ. ಟಾಸಿಗೆ ಬನ್ನಿ. ನೀವು ವಿಳಂಬ ಮಾಡಿದ್ರೆ ಮತ್ತೆ ಸಂಘಟಕರು ನೀಡಬಲ್ಲಂತ ತೀರ್ಪಿಗೆ ನೀವು ತಲೆಬಾಗಬೇಕು. Good bowling, very close, well bowled on that occasion. An excellent delivery, review taken on that occasion. Yes, that was absolutely beautifully bowled, and we'll have to get a confirmation from the third umpire now.
That ball was came in very sharply, and the bowler is actually Rahil. He started to believe, and that is going to be very close, and they have taken the review there. We'll have to wait for the umpire's decision now. Barkur is actually, well, it's an iconic place in the Udupi district, and it has got its own historical background, and it is famous for the temples, temple city as well. And meanwhile, we have a BMK Trophy 2024. First quarter-final match in progress. His own Sports Club Udupi batted first, 39 runs the made, and 40 the chasing total. Pretty reasonable chasing total. But in fact, when you consider the top two teams are fighting, it is going to be match-winning total if you are going to deliver some great bowling performance in the second innings of display. Combination of challenge Kundapura and JK on the field with the band to chase 40 in the title, in the name of Arya Challengers. So not out says by the third umpire. Decision pending and decision is over. Not out said by the third umpire. Leg by signal from the umpire on that occasion. And score moves up to, with that extra run, 3 without losing any wickets here. Three on the board here. Chasing target 40. Inside edge off the bat, no runs. No runs on that occasion. Good bowling. Rahil just bowling wide outside off stump and just inviting the batsman to go after him. That occasion well bowled. He is such a quality bowler and has proved something better in this cricket season in 2023 and 24 cricket season for his own opening the bowling, and he's bowled very well in the couple of other tournaments. Slightly short pitch. It's in the air. It's going to be out. Leg fielder doing the job there. That's a good catch. Low shot he has played. And that one straight to the field placement on the onside. First wicket goes down for just 3. Right, the last ball of the first over to come now. And meanwhile, it's been a good time for the bowling team. There it is, a very good catch. Game plan is actually working. Kept the fielder and a slower short pitch ball. Mark Mahesh couldn't do so much on that occasion.
finds the field placement on the onside. Sachin Kodeshwar is in now. Outside afternoon delivery. Guide and little bit of misfeel on that occasion. Confused by the fielder. And very, very good bowling on that occasion because just starts it off on ball. Right, news from the center here. Toss done by Prashant Tambalapadi and Prakriti Nash won the toss against Karavali Acho Mighty cricketers. After the completion of first over play, 4 runs on the board for the loss of 1 wicket here. Pratham over Muktaya, Nalkakke Wundu. 36 balls to go now in the equation. 35 runs to get. 36 ಎಸೆತಗಳು 35 ಅವಶ್ಯಕತೆ. So now run a ball match, ball to ball match, and wicket goes down from the Arya's point of view, and a big challenge and responsibilities on these two players' shoulders, because a partnership around 14 to 15, it's very crucial. Anything around good bowling, economical bowling performance in this over will keep his own team leading from the front against the opposition. 35 of 36. Experience of both team players will come into play here because a big ground and running between the wickets matters a lot. Big strokes are not an easy. Ball. Nicely bowled on that occasion and straight to the mid-on field placement on that time. Single run added to the total. Runs on the board 5. Two teams are actually meeting in the first quarter final match here. He's on Sports Club Udupi's point of view. 2023-24 cricket season is running very well. And remaining all the quarter final match will be played off 6 overs. Remember, please note that point. Going for uppercut, short delivery, beautifully played, 1 bounce and won't go all the way. Fielder is actually after the ball, back for a second. In comes Isra, 2 runs added to the total. Slightly short and wide outside of stem, and he was actually able to place the ball over the top of the extra cover. 2 more runs added to the total now. Score moves up to now 7 for 1. What about the next delivery? That is very important because the wicket-to-wicket balls are very crucial, and mid-on is inside a 30-yard circle. If the batter, if he takes the aerial route like a straight down the ground, presenting the full face of the bat, getting the chance of boundaries there. For good shot, well played, keep going, hits 1 bounce into the fence, all the way. 1 bounce into the fence, a good shot selected, and firmly struck down to the deep square leg region for 4. So that's India just over the top again. Well, the ball is traveling very quickly in the outfield. Back-to-back 2 boundaries here. Runs on the board now 15 here. That is what we mentioned in the commentary box a little while earlier. If you are going to bowl straight, mid-off and mid-on is up, and you can look to play somewhere over the top. That occasion he's done the same thing. He gets a boundary. Score now 15 on the board. Runs beginning to come quick and fast for other challenges. So that one driven by a middle of the bat again. There is a fail in the diff, and the fielder so well. Just a flat throw. Returns by him. Just a single run added to the total now 16. 40 to chase here. The partnership beginning to get in progress. A bit of relief for the area challengers players in the dugout.
Sachin Kodeshwar and Sachin Mahadeva. Two players are looking in very good touch with the bat for the team. Oh, that's India miss hand. Going for the big drive. Should be taken. Doesn't like to drop it. Takes the catch. Wicket needed. And big wicket taken by Vitesh. 16 for the loss of 2 now. ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಶ್ರೀಯುತ ರಮಿತ್ ಭಂಡಾರಿ ಅವರು ಆಗಮಿಸಿಕೊಂಡಿದ್ದಾರೆ. ಅವರಿಗೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ BMK ಟ್ರೋಫಿ 2024 ಪಂದ್ಯಾಕೂಟಕ್ಕಾಗಿ. ಈಗಾಗಲೇ ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಶ್ರೀಯುತ ನಾಗರಾಜ ಬೆಂಗಳೂರು ಇವರಿಗೆ ಒಂದು ಗೌರವದ ಸ್ಮರಣಿಕೆಯನ್ನು ಈ ಪಂದ್ಯಾಕೂಟದ ಪ್ರೀತಿಯ ನೆನಪಿಗಾಗಿ ಭರತ್ ರಾಜ್ ಕಚ್ಚೂರ್ ಅವರು ಗೌರವದ ಸ್ಮರಣಿಕೆಯನ್ನು ನೀಡಿ ಅವರನ್ನು ಅಭಿನಂದಿಸುವಂತ ಕಾರ್ಯಕ್ರಮ ನಮ್ಮ ವೇದಿಕೆಯಲ್ಲಿ ಮಾಡ್ತಾ ಇದ್ದಾರೆ. So after the completion of 2 overs play, 16 on the board, 2 wickets down, the equation 30 balls to go and 24 runs to get now. 30 ಎಸೆಗಳು 24 ವರ್ಷಗಾದೆ. Arya challenger still in the game because 8 wickets in hand and a new batter is in Rito. Middle order batter and Sachin Mahadeva is looking in very good touch, and that is a very important wicket from the Izon's point of view, and bowlers needs to find their line of length in the accurate way to make their comeback in the contest. Oh, that's India for a while again. Just starts it off from delivery. Plays the ball. Can they look for a second? They're coming back for a second. Could be tied. Out signal by the umpire. Well, on that occasion, great work done by the fielder. Absolutely good throw, and what a wicket that was. 17 for 3 now. ಅಲ್ಲಿ ಟಾಸ್ ಜಯಿಸಿದಂತ ಪ್ರಕೃತಿ ನ್ಯಾಶ್ ಕ್ಯಾಪ್ಟನ್ ತನ್ನ ತೀರ್ಮಾನ ತಿಳಿಸಿಕೊಳ್ಬೇಕು. ಅಲ್ಲಿ ಟಾಸ್ ಜಯವನ್ನು ದಾಖಲಿಸಿರ್ತಕ್ಕಂಥ ಪ್ರಕೃತಿ ನ್ಯಾಶ್ ಕ್ಯಾಪ್ಟನ್ ತೀರ್ಮಾನ ತಿಳಿಸ್ಕೊಳ್ಬೇಕು. ಕ್ಷೇತ್ರ ರಕ್ಷಣೆ ಆಯ್ದುಕೊಳ್ತಾ ಇದ್ದಾರೆ. ಅಲ್ಲಿ ಗಮನದಲ್ಲಿಟ್ಕೊಳ್ಳಿ, ಮುಂದಿನ ಹಂತದ ಎಲ್ಲ ಕ್ವಾರ್ಟರ್ ಫೈನಲ್ ಪಂದ್ಯಗಳು 6 ಓವರ್ಗಳ ಪಂದ್ಯ ಇರುವಂತಹ ಸೂಚನೆ ಸಂಘಟಕರು ಈಗಾಗಲೇ ರವಾನಿಸಿದ್ದಾರೆ. Right, wicket goes down in the form of run out. 17 for the loss of 3. New batters in, and it's going to be another interesting time to watch here. Bit of twist again in the innings. First quarter final match play between two strong teams. That one again looking for a quick single. Word try from the fielder. Just a single run added to the total there. Just changing the angle and the line and length by the bowler, and just a single run added to the total now. Arya challenges 18 for the loss of 3. Chasing total 40. Now the partnership is required in this stage of the innings for the team.
Once again, we are thanking to all the official sponsors and donors who have actually supported us, contributed towards the success of the tournament, BMK Trophy 2024. And thanking to the Sri Veeramarthi Sports and Cultural Club, registered Barkuru. All the members have done a terrific efforts, and for them also a lot of thanks for organizing such a wonderful, fabulous, prestigious cricket tournament. Slow ball, nicely bowled, little bit of turn, that's good bowling. Smart piece of bowling is required here. And the support from the field is very important. That occasion, he's bowling outside off stump, and a little bit of turn was there. He's back to the bowling mark. He's a very good all-rounder, quality all-rounder. Nicely played on the one side, into the gap on the one side, and they look for a second, back for a second. Well, they got two. Good running, good placement, good running between the stumps as well. And with that, 2-run score moves up to 20 for the loss of 3. 20 more to come. They're going to chase 40. They're chasing down 40 here. Half of the work done by the batters. Still a pressure is there on the Ezon Sports Club team. They need wickets, because otherwise this 20 is possible to get. Big grounds, running between the wickets matters a lot. Not a slower delivery. Another one placed the ball on the onside. Well played. This is what a sensible piece of batting performance. Every time when you are playing in the quarterfinal in the big stage of the tournament, you need to bring your experience. That counts a lot. When the experience turning out to be in performance, and you're going to lead the team, you're going to win the match for your team as well. Lofted, chipped away on the offside, and he's happy with that single there. That's the end of the over number now 3. After the completion of 3 hours play, score confirmation 22 for the loss of 3. 3 ಓವರ್ಗಳ ಮುಕ್ತಾಯ 22ಕ್ಕೆ 3. 18 required from the last 4 overs. 24 balls, 18 required. What about the game plan here from the Ezon's point of view? 3 bowlers being used by the captain. And now 4 overs to go. 24 balls, 18 to get. Somewhere in the first innings, they have scored only 39. Maybe every cricket fan would have thought like 45 to 46, minimum around 48 runs needed for them. And the last over, Ritu's fantastic over in the first innings, brought the team into the game from the Arya Challengers point of view. First time in the history of the Barkuru, as far as the cricket tournaments are concerned. In the 1989-1990, the floodlight tournament started in Padubidri. Over the last around 35 years, this is the first time, remember, the biggest cricket tournament and the biggest cricket carnival, cricket festival, and top teams participated, 18 teams participated, top teams into the quarterfinal. Couple of teams disappointed, huge upsets because Johnson Kundapur lost their competition. Guru Ganesh Neja, strong team, lost the tournament. And one more team, Malpe's team, is actually lost their hopes in this tournament as well. Back to the live action now. 24 balls, 18 to get. Big over required for Ezon. Oh, great bowling, beautifully bowled again. Will have to wait for the umpire signal. I think it's going to be extra water delivery that was. Yes, by signal by the umpire. Well, fast and fairway, a little bit of in swing on that occasion. Beautifully bowled. Good effort by the bowler. And he can, wicketkeeper missed the ball on that occasion. And a single run added to the total. 17 of 23. Superb over is required. Great efforts. Little bit of luck is also should be there to win the match. As far as this stage, the inning stage is concerned, Arya Challengers going well. No problem whatsoever. Sachin Mahadevan, David at the crease, keeping the hopes alive to take into the driver's seat in this match. To take their team into the driver's seat, in fact. 17 from 23 now. Nicely bowled and well played on the onside. Firmly struck. Finds the fielder, just a single. 24 runs on the board, registered. 16 of 22.
Rahil is on his second over. Can he produce a beauty here for the team? And he started to shuffle from the batter's side. Scoop the ball. It's in the air. Well, just wide of the field placement. He tried his best and traveling very quickly in the outfield. All the way for 4. Fast outfield. All the way for 4 runs here. So what a magnificent short selection and a great result for the team as well on that time. Short delivery outside off temp in the air for a while. 1 bounce to the field placement. Well, let's go. Big innings. Absolutely match-winning innings here by Sachin Mahadev. He decided to play long innings for the team. And score moves up to now 29 on the board. Just 11 runs required. And Sachin Mahadev has scored 20 not out here. 20 runs not out innings constructed by him. The last one using the pace of the bowler, scooping the ball just wide of the far leg region, getting the boundary, improving his confidence level at the crease. Oh, going for a big A. It's going all the way. That's into the crowd. That's a big 6 on the onside. Well played. David joining the party for the team. Again over the top, I think 1 bounce to the field placement, just a single. With that single run, score moves up to now 36. 36 on the board, 4 runs required. 4 ಓಟಗಳ ಅವಶ್ಯಕತೆ. So after the completion of 4 overs play here, 36 on the board, 4 runs to get from the remaining 3 overs play. It's been absolutely a match-winning innings constructed by Sachin Mahadev. And David Arsigari is also joining with a couple of good hits. BMK Trophy 2024, we heartily welcome all of you to this Chavlikere Cricket Ground for the BMK Trophy Cricket Program on behalf of Sri Veera Maruti Sports and Cultural Club registered Barkur. 4 runs required to win this match here. Wall ball just outside off temp, pretty low shot. Yes, trying to play that one straight down the ground other than playing the cover drive. Field is up here. And 17 balls to go. Just 4 runs required to win this match from Arya Challengers. Goes for the reverse and little connection there. Just a single run added to the total. No connection from the bat, sorry. And it's a leg by signal from the umpire. Score now 37. The ball well. They have restricted for 39 and now they are trying to chase that 40 and to make the memorable victory in the first quarter final match against the Izan Sports Club. Only 3 runs required. What a wonderful game of cricket we witnessed here. Again goes for the reverse shot and the connection, dot ball on that occasion. Next match to be played, another 2 big teams, top teams from Bengaluru will fight each other for the victory success in the second quarter final match of the BMK Trophy 2024. M9 Sports YouTube channel giving the live telecast here. And 3 more runs to get to win the battle. Goes for the reverse, up and over, into the gap. Will it go all the way? 1 bounce into the fence. And successfully done by Sachin Mahadev. One of the best innings he has played. And Arya Challengers have registered their victory against Izan Sports Club in the first quarter final match. Into the semi-final. The first team to enter the semi-final of this BMK Trophy 2024.
Right now, we are going to announce the man of the match award. There is no doubt about that. One player is actually leading from the front player from Bengaluru. Today is in Barkuru. Played superb all-round performance. Sachin Mahadeva. Our challenger Sachin Mahadeva opening a batter. He scored 24 runs, not out innings, and 3 wickets he has taken. Deserved the man of the match award. May I request your presence to receive the man of the match in the main